ಸರ್ಕಾರಿ ಪ್ರೌಢಶಾಲೆ ಜಕ್ಕನಹಳ್ಳಿ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ. ಈ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀ ಕೆಂಪರಾಜುರವರು ಶಾಲೆಯ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಹಾಗೂ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನ ಮತ್ತು ಇನ್ನಿತರೆ ಯಾವುದೇ ಕಾರ್ಯಗಳಲ್ಲಿ ಎಸ್ಡಿಎಂಸಿ ಸಮಿತಿಗೆ ಯಾವುದೇ ಮಾಹಿತಿ ನೀಡದೆ, ಸಭೆ ಕರೆಯದೆ ಏಕಪಕ್ಷೀಯವಾಗಿ ಹಾಗೂ ಇಲಾಖಾ ನಿಯಮಗಳಿಗೆ ವಿರುದ್ಧವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಉಲ್ಲೇಖ 1ರಲ್ಲಿ ಈ ಕಚೇರಿಗೆ ದೂರು ಸಲ್ಲಿಕೆಯಾಗಿತ್ತು. ಸದರಿ ದೂರಿನ ಕುರಿತು ವಿಚಾರಣೆ ನಡೆಸಿ ಪೂರಕ ದಾಖಲೆಗಳು ಮತ್ತು ಸ್ಪಷ್ಟ ಅಭಿಪ್ರಾಯದೊಂದಿಗೆ ವರದಿ ಸಲ್ಲಿಸುವಂತೆ ಉಲ್ಲೇಖ 2ರಲ್ಲಿ ನೆನಪೋಲೆಗಳ ಮೂಲಕ ಪಾಂಡವಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಉಲ್ಲೇಖ 3ರಲ್ಲಿ ಈ ದೂರುದಾರರು ತಮ್ಮ ಕಚೇರಿಗೆ ನೇರವಾಗಿ ಸಲ್ಲಿಸಿದ ದೂರಿನಲ್ಲಿರುವ ಅಂಶಗಳ ಕುರಿತು ವಿಚಾರಣೆ ನಡೆಸಿ ವರದಿ ಸಲ್ಲಿಸುವಂತೆ ತಮ್ಮಿಂದ ಈ ಕಚೇರಿಗೆ ಸೂಚಿಸಲಾಗಿತ್ತು ಎಂದು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ತಿಳಿಸಿದೆ. 15 ವರ್ಷದಿಂದ ಈಚೆಗೆ ವ್ಯವಹಾರಗಳ ಬಗ್ಗೆ ತನಿಖೆ ಮಾಡಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಮತ್ತೆ ಅಧ್ಯಕ್ಷರು ಲೇಡೀಸು ಪವರ್ ಮುಗಿದೋಗಿದ್ರು 1.5 ವರ್ಷ ಅವ್ರ ಕೆಲಸ ಅಧ್ಯಕ್ಷರಾಗಿ ಕೆಲಸ ಮುಗಿಸವ್ರೆ. ತಿರ್ಗಾ ಅದಾದ್ಮೇಲೆ ಹೊಸದಾಗಿ ಶಂಕರ್ ಅಂತ ಅನ್ಬಿಟ್ಟು ಆಯ್ಕೆ ಮಾಡ್ಕೊಂಡವ್ರೆ. ಅವ್ರನ್ನು ತಕ್ಷಣ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡೋದಕ್ಕೆ ನಿಂತ್ಕೊಂಡ್ರೆ ಶಂಕರ್ ಅವರ ಅಮಾನತುಗೊಳಿಸ್ತಂತ ಏಕ್ದಮ್ ಒಂದೇ ಮೀಟಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಬೇರೆ ಮೇಲ್ಕೋಟೆ ಲೇಡೀಸ್ ಅವರು ಒಬ್ರು ಆಯ್ಕೆ ಮಾಡ್ಕೊಂಡವ್ರೆ. ಕೆಂಪರಾಜು ಅವರು ದುರುದ್ದೇಶದಿಂದ ತನ್ನ ಇಷ್ಟಾನುಸಾರ ಬರೀ ಭ್ರಷ್ಟಾಚಾರದ ಮುಳುಗೋಗವ್ರೆ. ಅದ್ರ ಬಗ್ಗೆ ನಾವು ಚರ್ಚೆ ಕೇಳಿದಾಗ ಬರೀ ವರದಿಗಳ ಪಾಂಡವಪುರ BU ಆಗ್ಲಿ ಮಂಡ್ಯ ಇವರಾಗ್ಲಿ ತಳ್ಕೊಂಡು ಬರೀ ಕೊಕ್ಕಾಟ ಆಡ್ಸವ್ರು ಅಷ್ಟೇ. ಇದರಲ್ಲಿ ಉತ್ತರ ಇನ್ನಾಗೂ ಸಿಕ್ಕಿಲ್ಲ. ಅಧಿಕಾರಿಗಳು ಕೊಕ್ಕಾಟ ಆಡ್ಸ್ಕೊಂಡ್ ಬಂದಿದ್ದಾರೆ ಹೊರತು ನಮ್ಗೆ ನ್ಯಾಯಯುತವಾಗಿ ಎಷ್ಟು ಲಕ್ಷ ಪೇಮೆಂಟ್ ಆಗಿದೆ, ಏನಾಗಿದೆ, ಎಂತಾಗಿದೆ ಅಂತ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ನಾವು ಇವ್ರ ಹತ್ರ ಜಿಲ್ಲಾ ಅಧಿಕಾರಿಗಳ ಹತ್ರ ಬಂದು ಕೇಳ್ತಾವಿ, ಇಂತಿದ್ದ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಏನ್ ಮಾಡ್ತೀರಿ ಅಂತ. ಅವರು ಈಗ ಸಬೂ ಬೆಳ್ಕೊಂಡು ಇವತ್ತಿನ ಕಾಲ ಜಾಗ ಖಾಲಿ ಮಾಡಿಸುವಂತ ರೈತರ ಬಗ್ಗೆ ಕೇವಲವಾಗಿ ದನ ಮೇಯಿಸೋರು ಮತ್ತೆ MLA ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ಕೊಂಡು ಈಗ ಹೋಗಿ ಒಳಗಡೆ ಸೇರ್ಕೊಂಡು ಈ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಪಾಡು ನಾವು ಸ್ಟ್ರೈಕ್ ಮಾಡ್ತಾ ಕುಂತೀವಿ. ಯಾವುದು ಇವತ್ತು ಹೋರಾಟದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಬೇರೆ ರೀತಿ ಹೋರಾಟ ಮಾಡಕ್ಕೆ ಸಜ್ಜಾಯ್ತೀವಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಸರ್ಕಾರಿ ಶಾಲೆ ದೇವ್ರ ಶಾಲೆ. ಸರ್ಕಾರಿ ಶಾಲೆ ಇಷ್ಟೊಂದು ಕುಂಠಿತ ಆಗ್ಬೇಕಾದ ಕಾರಣ ಇಲ್ಲೇ ಕುತ್ಕೊಂಡು ಮೇಯೋ BOಗಳು DDPIಗಳು ಮತ್ತೆ ಫೀಲ್ಡ್ ಆಫೀಸರ್ ತರ ಹೋಯ್ತಾರಲ್ಲ, ಮಾಸ್ಟರ್ಗಳು ಬಿಟ್ಟಿರ್ತಾರಲ್ಲ ಒಬ್ಬೊಬ್ಬಳಿಗೆ, ಅವರು ಮುಖ್ಯ ಶಿಕ್ಷಕರು, ಇವರೆಲ್ಲಾ ಕಾರಣ. ಯಾವ ಲೆವೆಲ್ ಭ್ರಷ್ಟಾಚಾರ ಇರೋದು ರೆವಿನ್ಯೂದಲ್ಲಿ ಅಂತಿದೆ, ಅಲ್ಲಲ್ಲ. ಇಲ್ಲಿ ಒಂದೊಂದು ಶಾಲೆಗೆ 500 ಮಕ್ಳಿದ್ದ ತಕ್ಕ 50 ಆಗವ್ರೆ, 50 ಇರೋತಕ್ಕ 5 ಆಗವ್ರೆ. ಶಾಲೆ ಮುಚ್ಚಬೇಕು ಅಂತ ಇವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ. ತನಿಖೆ ಮಾಡಿ ಸ್ವಾಮಿ, ಒಬ್ಬ ಹೆಡ್ ಮಾಸ್ಟರ್ ಹಿಂಗ್ ಮಾಡವನೆ. ಸುಮಾರು 40 ಲಕ್ಷ ಶಾಲಾಭಿವೃದ್ಧಿ ಸಮಿತಿಗೆ ದುಡ್ಡು ಬಂದಿತ್ತು. ಅದರಲ್ಲಿ ಆ ಶಾಲೆ ನಿಲ್ದೇ ಇರೋರ್ನೇ ಅಧ್ಯಕ್ಷರು ಮಾಡ್ಕೊಂಡು ಚೆಕ್ ಸೈನ್ ಹಾಕ್ಸ್ಕೊತಾ ಇದ್ದ. ಕೇಳಕ್ ಹೋದ್ರೆ ಪ್ರಾಮಾಣಿಕನ್ನ ನೀನ್ ಅಧ್ಯಕ್ಷನೆಲ್ಲ ಅಂದ್ಬಿಟ್ಟು ಅವ್ರ ಕೈಲಿ ಹಾಕ್ಸ್ಕೊತಾವ್ರೆ. BO ವರದಿ ಒಪ್ಸಿ ತನಿಖೆ ಮಾಡಿ ಇವ್ರಿಗೆ ಕಳ್ಸವ್ರೆ. ಇದು ನನ್ನ ಅಧಿಕಾರ ಲಿಮಿಟಿಗೆ ಬರಲ್ಲ ಅಂತಾರೆ. ಇವ್ರ ಅಧಿಕಾರ ಲಿಮಿಟಿಗೆ ಬರ್ಲಿಲ್ಲ ಅಂದ್ಮೇಲೆ ನಮ್ಗೆ ಇವ್ರು ಯಾಕೆ ಮಾಸ್ಟರ್ ಪಾಠ ಮಾಡ್ತಾರೆ, ಬೆಂಗಳೂರಲ್ಲಿ ಇರೋರು ಸಸ್ಪೆಂಡ್ ಮಾಡ್ತಾರೆ, ಸೆಂಟ್ರಲ್ DDP ಯಾಕೆ, BO ಯಾಕೆ, ಇದೇನ್ ಸೆಂಟ್ರಿಗೆ ಪೋಸ್ಟ್ ಇದು. ಮತ್ತೆ ಅವ್ರ ಜೊತೆ ಒಬ್ಬರು ಬಂದ್ರು ಚಂದ್ರಶೇಖರ್ ಅಂತ, ಈ ಕೆಲ ಕಾರಣ ಅವರೇ ಅಂತ. ಮೊದಲು ಪಾಂಡವಪುರದಲ್ಲಿ BO ಆಗಿದ್ರಂತೆ. ಹೇಳ್ತಾರೆ, ನೀವು ದನ ಕಾಯರು ಕುರಿ ಕಾಯರು, ನಿಮ್ನ ಒಂದ್ ಕೈ ನೋಡ್ಕತೀನಿ ಅಂತಾರೆ. ನಾನು ನಿಜವಾಗ್ಲೂ ಈ ಶಿಕ್ಷಣ ಏಕಲ್ ಹಿಂಗ್ ಅದೇನ್ ಗೊತ್ತಿರ್ಲಿಲ್ಲ. MLA ಕರ್ಸ್ಬೇಕಾ? MLA ನನ್ಗೆ ಲೆಕ್ಕಕ್ಕೆ ಇಲ್ಲ ಅಂತಾರೆ. ಇಲ್ಲ ಜಿಗ್ಗೋದು ಇಲ್ಲ. ಚಂದ್ರಶೇಖರ್ ಇದು ಸರಿ ಇಲ್ಲಪ್ಪ, ನ್ಯಾಯ ಕೊಡ್ಸು, ಆವಾಗ ಒಪ್ಕೋತೀನಿ. ನೀನ್ ಫೋಟೋ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ. ನಮ್ಗೆ ಅನ್ಯಾಯ ಆಗದೆ. ಜಕ್ನಳ್ಳಿ ಹೆಡ್ ಮಾಸ್ಟರ್ನ ಸಸ್ಪೆಂಡ್ ಮಾಡಬೇಕು, ತನಿಖೆಗೆ ಒಪ್ಪಿಸ್ಬೇಕು. ಚಂದ್ರಶೇಖರ್ ಬಂದು ಇಲ್ಲಿ ಕ್ಷಮೆ ಕೇಳೋವರೆಗೂ ನಾವಿಲ್ಲಿಂದ ಕದಲಾದಿಲ್ಲ. ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷರು ಅಣ್ಣಯ್ಯ. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.